ಹಾಯ್ ಹಲೋ ನಮಸ್ಕಾರ. ಇದು ಸ್ಪರ್ಧಾ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ಜನವರಿ 2024ರ 500 ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ನಿಮಗೆ ನೀಡಲಿದ್ದೇವೆ. ಈ ಸರಣಿಯ ಮೊದಲನೇ ಭಾಗವಾಗಿ ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡೋಣ. ಡಿಸೆಂಬರ್ 2024ರಲ್ಲಿ ವಿಶ್ವದ ಅತ್ಯಂತ ಕಿರಿಯ ಚೆಸ್ ಚಾಂಪಿಯನ್ ಯಾರು? ಸರಿಯಾದ ಉತ್ತರ ಡಿ ಗುಕೇಶ್. ಮುಂದಿನ ಪ್ರಶ್ನೆ, 34ನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಸೂರ್ಯಬಾಲ. ಕಾದಂಬರಿ ಕೌನ್ ದೇಶ್ಕೋ ವಾಸಿ ವೀಣುಕಿ ಡೈರಿ. ಮುಂದಿನ ಪ್ರಶ್ನೆ, 2034ರ ಫಿಫಾ ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸುತ್ತಿದೆ? ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಮುಂದಿನ ಪ್ರಶ್ನೆ, 54ನೇ ದಾದಾ ಸಾಹೇಬ್ ಫಾಲ್ಕೆ ಜೀವಮಾನ ಸಾಧನೆ ಪ್ರಶಸ್ತಿ 2024 ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಮಿಥುನ್ ಚಕ್ರವರ್ತಿ. ಮುಂದಿನ ಪ್ರಶ್ನೆ, ಕ್ಲೌಡಿಯಾ ಶಿನ್ಬಾಮ್ ಯಾವ ದೇಶದ ಮೊದಲ ಮಹಿಳೆ ಅಧ್ಯಕ್ಷರಾಗಿದ್ದಾರೆ? ಸರಿಯಾದ ಉತ್ತರ ಮೆಕ್ಸಿಕೋ. ಮುಂದಿನ ಪ್ರಶ್ನೆ, 2024ರ ನವೆಂಬರ್ನಲ್ಲಿ ಅವರ ಆರ್ಬಿಟಲ್ ಕಾದಂಬರಿಗಾಗಿ 2024ರ ಬುಕರ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಸಮಂತಾ ಹಾರ್ವೆ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಐಸಿಸಿ ಅತ್ಯಂತ ಕಿರಿಯ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಜೈಶಾ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಲಂಬ್ ಲಿಫ್ಟ್ ರೈಲ್ವೆ ಸಮುದ್ರ ಸೇತುವೆಯ ಹೆಸರೇನು? ಸರಿಯಾದ ಉತ್ತರ ಹೊಸ ಪಂಬನ್ ರೈಲ್ವೆ ಸೇತುವೆ. ಮುಂದಿನ ಪ್ರಶ್ನೆ, ಮೊದಲ ಜಂಟಿ ವ್ಯಾಯಾಮ ಸಿಂಬೆಕ್ಸ್ ಭಾರತ ಮತ್ತು ಡಿಸೆಂಬರ್ 2024ರಲ್ಲಿ ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಕಾಂಬೋಡಿಯಾ. ಆತಿಥ್ಯ ಪುಣೆ ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ, ಸೈಯದ್ ಮೋದಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಸ್ಪರ್ಧೆ 2024ರ ಪುರುಷರ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಲಕ್ಷ್ಯ ಸೇನ್. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. 13ನೇ ಅಗ್ನಿ ವಾರಿಯರ್ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಭಾರತದ ಸೇನೆಗಳು ಮತ್ತು ಯಾವ ದೇಶದ ನಡುವೆ ಮುಕ್ತಾಯಗೊಳಿಸಲಾಗಿದೆ? ಸರಿಯಾದ ಉತ್ತರ ಸಿಂಗಾಪುರ್. ಮುಂದಿನ ಪ್ರಶ್ನೆ, ನ್ಯಾಷನಲ್ ಸೆಕ್ಯೂರಿಟೀಸ್ ಡಿಪಾಸಿಟರಿ ಲಿಮಿಟೆಡ್ ಹೊಸ ಎಂಡಿ ಮತ್ತು ಸಿಇಒ ಆಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರ ವಿಜಯ್ ಚಂದೋಕ್. ಮುಂದಿನ ಪ್ರಶ್ನೆ, ಡಿಸೆಂಬರ್ 2024ರಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ದೇವೇಂದ್ರ ಫಡ್ನವೀಸ್. ಮುಂದಿನ ಪ್ರಶ್ನೆ, ಭಾರತದ 57ನೇ ಹುಲಿ ಮೀಸಲು ಎಂದು ಯಾವುದನ್ನು ಘೋಷಿಸಲಾಗಿದೆ? ಸರಿಯಾದ ಉತ್ತರ ರತಪಾಣಿ ಅಭಯಾರಣ್ಯ ಹುಲಿ ಮೀಸಲು. ಸ್ನೇಹಿತರೆ, ಇಂದಿನ ಕೊನೆಯ ಪ್ರಶ್ನೆ, ಡಿಸೆಂಬರ್ 2024ರಲ್ಲಿ ಯುನೆಸ್ಕೋದಿಂದ ಯಾವ ರಾಜ್ಯವನ್ನು ಪಾರಂಪರಿಕ ಪ್ರವಾಸೋದ್ಯಮಕ್ಕೆ ಪ್ರಮುಖ ತಾಣವೆಂದು ಘೋಷಿಸಲಾಗಿದೆ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಹಾಗೂ ಪ್ರತಿದಿನದ ಪ್ರಚಲಿತ ಘಟನೆಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.